ನಾವೆಲ್ಲರೂ ಹಿಂದೂಗಳು, ನಮ್ಮ ಪೂರ್ವಜರು ನಮ್ಮ ಹಿರಿಯರು ಹಾಕಿಕೊಟ್ಟಂಥ ದಾರಿಯಲ್ಲಿ ನಮ್ಮ ಧರ್ಮವನ್ನು ನಾವು ಇಟ್ಕೊಂಡು ಬದುಕುವಂಥದ್ದು, ಧರ್ಮ ಬಿಟ್ಟು ನಮ್ಮ ಬದುಕು ಇಲ್ಲ ಅಂತ ನಾವು ತೋರಿಸಿಕೊಡ್ತಾ ಇದ್ದೇವೆ. ಇಂಥ ಜಾಗತಿಕವಾದಂಥ ಸವಾಲುಗಳು ಬಂದಾಗಲೂ ಕೂಡ ನಮ್ಮ ದೇಶದ ಎಲ್ಲ ಜಾಗಗಳಲ್ಲೂ ಕೂಡ ನಾವು ಹಿಂದೂಗಳು ನಮ್ಮ ಪೂರ್ವಜರು ಹಾಕಿಕೊಟ್ಟಂಥ ಮತಧರ್ಮವನ್ನು ಬಿಟ್ಟು ಬದುಕುವಂಥ ವಿಚಾರವಿಲ್ಲ. ಅದನ್ನು ಕಾಲಕಾಲದಲ್ಲಿ ಮೇಲ್ದರ್ಜೆಗೆ ತರುತ್ತಾ ಭಾಳ ಸುಂದರವಾದಂಥ ಭಾರತವನ್ನು ನಾವು ಕಟ್ಟುತ್ತಾ ಇದ್ದೇವೆ. ಎಂಥ ಮಾನವ ಸಂಪತ್ತಿದ್ದಂಥ ಒಂದು ದೇಶ ನಮ್ಮ ದೇಶದಲ್ಲಿ. 147 ಕೋಟಿ ಜನಸಂಖ್ಯೆ ಇರುವಂಥ ದೇಶ. ಇವತ್ತು ಜಗತ್ತಿನ ಯಾವ ದೇಶದಲ್ಲೂ ಇಲ್ಲದಂಥ ಒಂದು ಮಾನವ ಸಂಪತ್ತು ಇದ್ದು ನಾವು ಅತಿ ಹೆಚ್ಚು ಜನಸಂಖ್ಯೆ ಇರುವಂಥ ಒಂದು ದೇಶವಾಗಿದ್ದೇವೆ. ಅದರಲ್ಲೂ ಕೂಡ ಯುವಶಕ್ತಿ ಎಂಬುದು ಬಹಳ ಮುಖ್ಯ. ಯುವಶಕ್ತಿಯೂ ಕೂಡ 25 ವರ್ಷದ ಕೆಳಗಿನ ಮಕ್ಕಳು ಸುಮಾರು 52 ಕೋಟಿ ಮಕ್ಕಳು ಇವತ್ತು 25 ವರ್ಷಕ್ಕಿಂತ ಕೆಳಗಿನ ಮಕ್ಕಳು ನಮ್ಮ ದೇಶದಲ್ಲಿ ಇವತ್ತು ಇರುವುದನ್ನು ಗಮನಿಸಿದ್ದೇವೆ. ಇವತ್ತು ನಮ್ಮನ್ನು ದೀರ್ಘವಾಗಿ ಆಳಿದಂಥ ಇಂಗ್ಲೆಂಡ್ನ ಜನಸಂಖ್ಯೆ 6.5 ಕೋಟಿ. ಇವತ್ತು ನಮಗಿಂತ 4 ಪಟ್ಟು ದೊಡ್ಡದಿರುವಂಥ ಆಸ್ಟ್ರೇಲಿಯಾದ ಜನಸಂಖ್ಯೆ 2.5 ಕೋಟಿ. ಆದರೆ ನಾವು ಇವತ್ತು 147 ಕೋಟಿ ಜನಸಂಖ್ಯೆ. ಅದರಲ್ಲೂ ಕೂಡ ನಾವು 52 ಕೋಟಿಯಷ್ಟು ಮಕ್ಕಳು ಇವತ್ತು 25 ವರ್ಷದ ಕೆಳಗಿನ ಮಕ್ಕಳು ಈ ದೇಶದಲ್ಲಿರುವುದು ನಮ್ಮೆಲ್ಲರ ಭಾಗ್ಯ. ಇಂಥ ಸಂದರ್ಭದಲ್ಲಿ ನಮ್ಮ ಪೂರ್ವಜರು ಇಷ್ಟು ಹಲವಾರು ವಿಚಾರ, ಧಾರ್ಮಿಕ ವಿಚಾರವಾಗಲಿ, ಸಾಂಸ್ಕೃತಿಕವಾದಂಥ ವಿಚಾರಗಳಾಗಲಿ, ಅಥವಾ ಸಾಮಾಜಿಕವಾದಂಥ ಒಂದು ಬದ್ಧತೆ ಆಗಲಿ, ಇದೆಲ್ಲವನ್ನು ಇಟ್ಟುಕೊಂಡು ಬದುಕಿ ಬಾಳಿದವರು. ಇವತ್ತು ನಾವು ಕೂಡ ಇಂಥ ಯುವಕರಿಗೆ ಮಾರ್ಗದರ್ಶನವನ್ನು ಕೊಟ್ಟುಕೊಂಡು ಅವರು ಈ ದೇಶವನ್ನು ಸೂರ್ಯಚಂದ್ರರಷ್ಟು ಕಾಲ ಇದೇ ರೀತಿಯ ಮನೋಧರ್ಮವನ್ನು ಬೆಳೆಸುವಂಥ ಕೆಲಸವನ್ನು ಅವರು ಮಾಡಬೇಕು. ಖಂಡಿತ ನಾನು ರಾಜಕೀಯ ಮಾತಾಡೋದಲ್ಲ. ಇವತ್ತು ನಮ್ಮ ಕೇಂದ್ರ ಸರ್ಕಾರ, ಇವತ್ತು ನಮ್ಮ ಪ್ರಧಾನಿಯವರು ನಮ್ಮ ದೇಶವನ್ನು ಇಡೀ ಜಾಗತಿಕ ಮಟ್ಟದಲ್ಲಿ ಯಾವ ರೀತಿ ಬಿಂಬಿಸ್ತಾರೆ ಎಂಬುದನ್ನು ನೋಡಿ. ಸಮರ್ಪಕವಾದಂಥ ನಾಯಕತ್ವ ಇದ್ದದ್ದರಿಂದ ಈ ದೇಶದಲ್ಲಿ ಇವತ್ತು ಈ ರೀತಿಯ ನಮ್ಮ ಬದುಕನ್ನು ಮಾಡಲಿಕ್ಕೆ ಸಾಧ್ಯ. ಜಗತ್ತಿನಲ್ಲಿರುವಂಥ ಎಲ್ಲ ದೇಶವನ್ನು ಗಮನಿಸಿ, ನಾವು ಎಷ್ಟು ಸುಭದ್ರರಾಗಿದ್ದೇವೆ ಎಂಬುದನ್ನು ಗಮನಿಸಿ. ಹೀಗಿರುವಾಗ ಇವತ್ತು ನಮ್ಮ ಪ್ರಧಾನಿಯವರು ಬೇರೆ ಬೇರೆ ಆಯಾಮದಲ್ಲಿ ಆಲೋಚನೆ ಮಾಡಿದರೆ ಪ್ರತಿ ಸಮಯದಲ್ಲೂ ನಮ್ಮ ದೇಶೀಯತೆ ದೇಶದ ಪ್ರತಿಯೊಂದು ವಿಚಾರಕ್ಕೂ ಎಷ್ಟು ಗೌರವ ಕೊಡ್ತಾ ಇದ್ದಾರೆ ಎಂಬುದು ನಾವೆಲ್ಲ ತಿಳ್ಕೊಂಡಂಥ ವಿಚಾರ. ನಾವು ಅದು ಕೂಡ ಈ ದೇಶದಲ್ಲಿ ಇಂಥ ಪ್ರಧಾನಿಯನ್ನು ಕಂಡಂಥ ನಾವು ಭಾಗ್ಯವಂತರು ಅಂತ ಹೇಳಬೇಕು. ಇನ್ನೂ ಕೆಳಗೆ ಬಂದರೆ ಇಲ್ಲಿ ಸುನೀಲ್ ಕುಮಾರ್ ಅವರಿದ್ದಾರೆ. ಸುನೀಲ್ ಕುಮಾರ್ರವರನ್ನು ಶಾಸಕರಾಗಿ ಪಡೆದಂಥ ನೀವು ಕೂಡ ಸಾರ್ಥಕವಾದಂಥ ಕೆಲಸವನ್ನು ನೀವು ಮಾಡಿದ್ದೀರಿ. ನಾನು ಖಂಡಿತ ಅವರನ್ನು ಮುಖಶ್ರುತಿ ಮಾಡಲಿಕ್ಕಾಗಿ ಇರುವವನಲ್ಲ. ನಾನು ಭಾಳ ಹತ್ತಿರದವರ ಬಂಧು, ನಾನು ಅವರು ಭಾಳಷ್ಟು ಸ್ನೇಹಿತರು. ಇವತ್ತು ಅವರು ಈ ಒಂದು ಭಾಗಕ್ಕೆ ಮಾತ್ರ ಸೀಮಿತವಾಗದೆ ನಮ್ಮ ರಾಜ್ಯದ ಅವರು ನಮ್ಮ ಒಂದು ರಾಜಕೀಯ ಶಕ್ತಿ. ಅವರು ಕೂಡ ಅವರ ಕಾಲಘಟ್ಟದಲ್ಲಿ ನಮ್ಮ ಇಡೀ ದೇಶೀಯತೆಯನ್ನು ಅರಿತುಕೊಂಡು ಅವರು ಎಷ್ಟು ಕೆಲಸ ಮಾಡ್ತಾ ಇದ್ದರು ಎಂಬುದನ್ನು ನಾನು ಹತ್ತಿರದಿಂದ ಕಂಡುಕೊಂಡಿದ್ದೇನೆ. ಅದು ಪ್ರತಿ ಅಂಕಿಅಂಶ, ಪ್ರತಿಯೊಂದು ವಿಚಾರವು ನನಗೆ ತಿಳಿದದ್ದು. ಈ ಮಾತು ಹೇಳಲಿಕ್ಕೆ ಕಾರಣ ಏನು ಕೇಳಿದರೆ, ನಮ್ಮ ದೇಶದಲ್ಲಿ ಇದನ್ನೆಲ್ಲ ಉಳಿಸಿಕೊಳ್ಳಬೇಕಾದ್ದು ನಮ್ಮ ಕರ್ತವ್ಯ. ಇದರ ಜೊತೆಯಲ್ಲಿ ನೀವೆಲ್ಲರೂ ಯುವಕರು, ನಿಮ್ಮ ಹತ್ರ ನನ್ನ ಕಿವಿ ಮಾತಿಷ್ಟೇ, ಈ ದೇಶದಲ್ಲಿ ಇನ್ನೂ ದೊಡ್ಡ ಅಂತರ ಕಂದಕಗಳು ಇನ್ನೂ ಇದೆ. ಈ ದೇಶದಲ್ಲಿ ಭಾಳಷ್ಟು ಶ್ರೀಮಂತರಿದ್ದಾರೆ, ಐಶ್ವರ್ಯವಂತರಿದ್ದಾರೆ. ಅದೇ ದೇಶದಲ್ಲಿ ಒಂದು ಹೊತ್ತು ಊಟ ಮಾಡಲಿಕ್ಕೂ ಕಷ್ಟ ಇರುವಂಥ ಕಡುಬಡವರೂ ಇದ್ದಾರೆ. ಆರೋಗ್ಯವನ್ನು ತೆಗೆದು ನೋಡಿದರೆ ಭಾಳಷ್ಟು ಆರೋಗ್ಯವಂತರು ಈ ದೇಶದಲ್ಲಿದ್ದಾರೆ. ಇನ್ನು ಆರೋಗ್ಯದ ಬಗ್ಗೆ ಏನೂ ಒಂದು ಜಾಗೃತಿ ಇಲ್ಲದೆ ತನ್ನ ಜೀವನವನ್ನು ಅರ್ಧಕ್ಕರ್ಧಕ್ಕೆ ಮೊಟಕುಗೊಳಿಸುವಂಥ ವ್ಯಕ್ತಿಗಳು ಕೂಡ ಇದ್ದಾರೆ. ವಿದ್ಯಾಭ್ಯಾಸವನ್ನು ತೆಗೆದು ನೋಡಿದರೂ ಕೂಡ ಬಹಳಷ್ಟು ವಿದ್ಯಾವಂತರು ನಮ್ಮ ದೇಶದಲ್ಲಿದ್ದಾರೆ. ಅದೇ ದೇಶದಲ್ಲಿ ಒಂದು ಅಕ್ಷರವನ್ನು ಓದಲಿಕ್ಕೂ ಸಾಧ್ಯ ಆಗದಂಥ ಅನಕ್ಷತರು ನಮ್ಮ ದೇಶದಲ್ಲಿದ್ದಾರೆ. ಇಂಥ ಸಂದರ್ಭದಲ್ಲಿ ನೀವು ಯುವಕರು ಇವತ್ತು ಹಿಂದೂ ಹೆಲ್ಪ್ಲೈನ್ ನಮ್ಮ ಜನಸೇವಾ ಟ್ರಸ್ಟ್ನ ಮುಖಾಂತರ ಭಾಳಷ್ಟು ಒಳ್ಳೆಯ ಸಾಮಾಜಿಕವಾದಂಥ ಕೆಲಸವನ್ನು ಮಾಡೋದನ್ನು ನಾವು ಗಮನಿಸಿದ್ದೇನೆ. ನೀವುಗಳು ಇಂಥದ್ದನ್ನು ಅರ್ಥಕೊಂಡು ಈ ಪರಿಸರದಲ್ಲಿ
ಒಂದು ರೀತಿಯ ಜಾಗೃತಿಯನ್ನು ಮೂಡಿಸಿ ನಮ್ಮ ಅಂತರ ಕಂದಕವನ್ನು ಹೋಗಲಾಡಿಸಿ ನಮ್ಮಲ್ಲಿ ಸಮಾನತೆ ಬರುವ ಹಾಗೆ ನಾವು ಭಾಳಷ್ಟು ಜಾಗ್ರತೆ ವಹಿಸಬೇಕಾಗ್ತದೆ. ಈ ದೃಷ್ಟಿಯಲ್ಲೂ ನೀವು ಭಾಳಷ್ಟು ಕಾರ್ಯಪ್ರವೃತ್ತರಾಗೋ ಸುನೀಲ್ರವರ ಮಾರ್ಗದರ್ಶನದಲ್ಲಿ ನೀವು ಇಂಥ ಕೆಲಸವನ್ನೆಲ್ಲ ಮಾಡ್ತಾ ಇರೋದು ನಮಗೆ ಭಾಳ ಸಂತೋಷವನ್ನು ಕೊಟ್ಟಿದೆ ಎಂಬ ಮಾತನ್ನು ಹೇಳಿಕೊಂಡು ಇವತ್ತು ಭಾಳ ಸುಂದರವಾಗಿ ಧಾರ್ಮಿಕವಾದಂಥ ಶನಿ ಪೂಜೆಯನ್ನು ಮಾಡಿ ಇವತ್ತು ಬೇರೆ ಬೇರೆ ಸೇವಾ ಕಾರ್ಯಕ್ರಮಗಳನ್ನು ಮಾಡಿ ಸಂಜೆ ಹೊತ್ತಿನಲ್ಲಿ ನಮ್ಮ ದೇಶೀಯವಾದಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಿ ಅದರಲ್ಲೂ ಕೂಡ ನನ್ನ ಸಹೃದಯ ಬಂಧು ಚಕ್ರವರ್ತಿ ಸೂಲಿಬೆಳೆಯವರು ಬಂದು ನಾನೇ ಭಾರತ ಎಂಬ ವಿಷಯದಲ್ಲಿ ಇವತ್ತು ಭಾಳ ಒಳ್ಳೆಯ ಒಂದು ಮಾತನ್ನು ಅವರು ಆಡಲಿಕ್ಕಿದ್ದಾರೆ. ಇದೆಲ್ಲವೂ ಕೂಡ ಈ ಊರಿಗೆ, ಈ ಪರಿಸರಕ್ಕೆ ಅಗತ್ಯ ಇರುವಂಥ ವಿಚಾರ ಅಂತ ಹೇಳಿಕೊಂಡು ಮುಂದಿನ ಯಾವತ್ತಾದರೂ ಸಂದರ್ಭದಲ್ಲಿ ಇಲ್ಲಿ ಬಂದಾಗ ನನಗೆ ಅನ್ನಿಸ್ತದೆ ಇಷ್ಟು ಒಳ್ಳೆಯ ಹಿಂದೂ ಮನಸ್ಸುಗಳು ಇಲ್ಲಿದೆ. ಇಂಥ ಸಂದರ್ಭದಲ್ಲಿ ನಮ್ಮ ವಿದ್ಯಾಸಂಸ್ಥೆಯ ಯಾವುದಾದ್ರೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಿಮ್ಮ ಸನ್ಮುಖದಲ್ಲಿ ಮಾಡಲಿಕ್ಕೆ ನನಗೆ ಭಾಳಷ್ಟು ಖುಷಿಯನ್ನು ಕೊಡುತ್ತಿದ್ದಾರೆ. ನಾವು ಕೂಡ ಮಾಡುವಂಥದ್ದು ಅದೇ. ಇವತ್ತು ಮಂಗಳೂರಿನಲ್ಲಿ ನಮ್ಮ ಸಂಜೆ ಕಾರ್ಯಕ್ರಮ ಇದೆ, ನಾಳೆ ಉಜಿರೆಯಲ್ಲಿ ಮಾಡಲಿಕ್ಕಿದ್ದೇವೆ. ನಮ್ಮ ಇಡೀ 3 ಗಂಟೆಯ ಕಾರ್ಯಕ್ರಮವೇ ನಮ್ಮ ದೇಶ, ನಮ್ಮ ದೇಶದ ಕಲೆ, ನಮ್ಮ ದೇಶದ ಸಂಸ್ಕೃತಿಯನ್ನು ನಮ್ಮ ವಿದ್ಯಾರ್ಥಿಗಳು, ಭಾಳ ಮುಖ್ಯವಾಗಿ ಯುವಶಕ್ತಿ ನಮ್ಮ ವಿದ್ಯಾರ್ಥಿಗಳು ಅದರಲ್ಲಿ ಪರಿಣತಿ ಪಡೆದು ಅವರು ಕಲಾವಿದರಾಗಿ ಅವರು ಸೌಂದರ್ಯ ಪ್ರಜ್ಞೆಯ ನಾಗರಿಕರಾಗಿ ಆಮೇಲೆ ಊರೂರಿಗೆ ಹೋಗಿ ಈ ಸೌಂದರ್ಯ ಪ್ರಜ್ಞೆಯನ್ನು ಬೆಳೆಸುವಂಥ ಕೆಲಸವನ್ನು ನಮ್ಮ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ. ಈ ವರ್ಷಂತೂ 40 ಕಡೆಗಳಿಗೆ ಹೋಗಿ ಈ ಕಾರ್ಯಕ್ರಮವನ್ನು ಮಾಡಿದೆವು. ನಾನೊಂದು ಸೌಂದರ್ಯ ಪ್ರಜ್ಞೆ ಎಂಬ ಮಾತನ್ನು ಹೇಳಿದೆ. ಯಾರಿಗೆ ಸೌಂದರ್ಯ ಪ್ರಜ್ಞೆ ಇದೆ ಅವನು ಈ ದೇಶವನ್ನು ಪ್ರೀತಿಸ್ತಾನೆ, ಕಲೆಯನ್ನು ಪ್ರೀತಿಸ್ತಾನೆ, ಕಲಾವಿದನ್ನು ಪ್ರೀತಿಸ್ತಾನೆ, ಪರಿಸರವನ್ನು ಪ್ರೀತಿಸ್ತಾನೆ, ಸಾಮರಸ್ಯವಂತ ಬದುಕನ್ನು ಪ್ರೀತಿಸ್ತಾನೆ. ಅವನು ಈ ದೇಶದ ಭಾಳ ದೊಡ್ಡ ಸಂಪತ್ತು. ಯಾರಿಗೆ ಸೌಂದರ್ಯ ಪ್ರಜ್ಞೆ ಇಲ್ಲ ಅವನು ಭಾಳ ದೊಡ್ಡ ಅಪಾಯಕಾರಿ ವ್ಯಕ್ತಿ. ಆದ್ದರಿಂದ ನಾವಾಗಲಿ, ಜನ್ಮ ಕೊಟ್ಟ ಮಕ್ಕಳಾಗಲಿ, ವಿದ್ಯಾಸಂಸ್ಥೆಯಲ್ಲಿ ಕಲಿಯುವಂಥ ಮಕ್ಕಳಾಗಲಿ, ಈ ನಾಡಿನ ಎಲ್ಲ ಯುವಶಕ್ತಿಗಳಾಗಲಿ ಸೌಂದರ್ಯ ಪ್ರಜ್ಞೆ ಇಲ್ಲದೆ ಒಂದು ಅಪಾಯಕಾರಿ ವ್ಯಕ್ತಿಗಳಾಗಬಾರ್ದು. ಇವರೆಲ್ಲರೂ ಸೌಂದರ್ಯ ಪ್ರಜ್ಞೆಯಾಗಿ ನಮ್ಮ ದೇಶದ ಸಂಪತ್ತಾಗಬೇಕು. ಅದಕ್ಕಾಗಿಯೇ ನಮ್ಮ ಪೂರ್ವಜರು ಇಷ್ಟು ಸುಂದರವಾದಂಥ ಶಾಸ್ತ್ರೀಯ ಮತ್ತು ಜಾನಪದದ ಕಲೆಗಳನ್ನು ನಮಗಾಗಿ ಕೊಟ್ಟಿದ್ದಾರೆ. ಅದನ್ನು ಎಷ್ಟು ಕಷ್ಟದಲ್ಲಿ ಅವರು ಅದನ್ನೆಲ್ಲ ಗಳಿಸಿರ್ಬೋದು ಎಂಬುದನ್ನು ನೀವೊಮ್ಮೆ ಆಲೋಚನೆ ಮಾಡಿ. ಅದನ್ನು ಕೂಡ 100 ಕಾಲ ನಾವು ಮುಂದೆ ಕೊಂಡೋಗಬೇಕಾದಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಇಂಥ ಸಂದರ್ಭದಲ್ಲಿ ಯಾವಾಗ ನೀವು ನನ್ನನ್ನು ಕರೆದರೂ ಕೂಡ ಸುನೀಲ್ ಕುಮಾರ್ರವರಂತೂ ಇರಬೇಕು. ಅವರ ಸಮ್ಮುಖದಲ್ಲಿ ನನಗೆ ಕಾರ್ಯಕ್ರಮ ಮಾಡಲಿಕ್ಕೆ ಬಹಳ ಸಂತಸ ಅಂತ ಹೇಳಿಕೊಂಡು ನಿಮಗೆಲ್ಲರಿಗೂ ಕೈ ಮುಗಿದು ನನ್ನ ಮಾತನ್ನು ಮುಗಿಸ್ತೇನೆ.